ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ನ್ಯೂಸ್ ಅಟ್ 11. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಕರೋನಾ ಮುಕ್ತ ಭಾರತಕ್ಕೆ ಪಣ. ದೇಶದಾದ್ಯಂತ ಮತ್ತೊಂದು ಅಭಿಯಾನ ಶುರು. ಮಕ್ಕಳೇ ಮರೆಯಬೇಡಿ ಲಸಿಕೆ. ಈ ಹೊತ್ತಿನ ಸ್ಪೆಷಲ್ ಮಕ್ಕಳಿಗೆ ಸಂಜೀವಿನಿ. ಲಸಿಕೆ ಅಭಿಯಾನದ ಮಗ್ಗದೊಂದು ಆಯಾಮಕ್ಕೆ ಇಡೀ ದೇಶ ಹೊರಡ್ತಾ ಇದೆ. ಕೊರೋನಾ ವಿರುದ್ಧ ಭಾರತದ ಮಹಾಸಮರ ಇದು. ಬ್ರೇಕಿಂಗ್ ನ್ಯೂಸ್, ಇವತ್ತಿನಿಂದ ಮಕ್ಕಳಿಗೂ ಕೂಡ ಕೊರೋನಾ ವ್ಯಾಕ್ಸಿನ್. 12ರಿಂದ 14 ವರ್ಷದ ಮಕ್ಕಳು ರೆಡಿಯಾಗಿ. ಬ್ರೇಕಿಂಗ್ ನ್ಯೂಸ್. ಹನ್ನೆರಡರಿಂದ 14 ವರ್ಷದ ಮಕ್ಕಳಿಗೆ ಕೊರೋನಾ ಲಸಿಕೆ ಅಭಿಯಾನ ಇವತ್ತಿಂದ ಶುರುವಾಗ್ತಾ ಇದೆ. ಮಕ್ಕಳೆಲ್ಲ ತಪ್ಪದೆ ಲಸಿಕೆ ಪಡೆಯೋದಕ್ಕೆ ಮುನ್ನುಗ್ಗಿ. ನರೇಂದ್ರ ಮೋದಿಯವರು ಕರೆ ಕೊಟ್ಟರು. 12ರಿಂದ 14 ವರ್ಷದ ಮಕ್ಕಳು ಲಸಿಕೆ ಪಡಿಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಟ್ವೀಟ್ ಮಾಡುವುದರ ಮೂಲಕ ಪ್ರಧಾನಿ ನರೇಂದ್ರ ಮೋದಿಯವರು ಕರೆ ಕೊಟ್ಟಿದ್ದಾರೆ. 60 ವರ್ಷ ಮೇಲ್ಪಟ್ಟವರು ಬೂಸ್ಟರ್ ಡೋಸ್ ಅನ್ನು ಪಡೆಯಿರಿ. ಆರೋಗ್ಯ ಕಾರ್ಯಕರ್ತರಿಗೆ ನರೇಂದ್ರ ಮೋದಿಯವರು ಅಂದರೆ ಪ್ರಧಾನಮಂತ್ರಿಗಳು ಅಭಿನಂದನೆ ಸಲ್ಲಿಸಿದರು. ಇವತ್ತು ಅತ್ಯಂತ ಮಹತ್ವದ ದಿನ ಅಂತ ಟ್ವೀಟ್ ಮಾಡಿದ್ದಾರೆ ಪ್ರಧಾನಮಂತ್ರಿಗಳು. ಬಲಭಾಗದಲ್ಲಿ ಟ್ವೀಟ್ ಕೂಡ ನೋಡ್ತಾ ಇದ್ದೀರಾ. ಪ್ರಧಾನಮಂತ್ರಿಗಳು ಇವತ್ತು ಟ್ವೀಟ್ ಕೂಡ ಮಾಡಿದ್ದಾರೆ. ಇವತ್ತಿಂದ ಶುರುವಾಗ್ತಾ ಇದೆ ಮಕ್ಕಳಿಗೆ ಕೊರೋನಾ ಲಸಿಕೆಯ ಅಭಿಯಾನ. ಸೊ ಹಾಗಾಗಿ ಆ ಎಲ್ಲ ಮಕ್ಕಳು ಕೂಡ ಪಡೆದುಕೊಳ್ಳಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. 1 ಗಂಟೆಯ ಮುಂಚೆ ಅವರು ಟ್ವೀಟ್ ಮಾಡಿದ್ರು. ಟುಡೇ ಇಸ್ ವೆರಿ ಅನ್ ಇಂಪಾರ್ಟೆಂಟ್ ಡೇ ಇನ್ ಇಂಡಿಯನ್ಸ್ ಎಫರ್ಟ್ಸ್ ಟು ವ್ಯಾಕ್ಸಿನ್ ಅವರ್ ಸಿಟಿಸನ್ಸ್. ನಮ್ಮೆಲ್ಲ ದೇಶದ ಪ್ರಜೆಗಳಿಗೆ ಲಸಿಕೆ ಹಾಕುವುದಕ್ಕೆ ಇವತ್ತು ಮಹತ್ವದ ದಿನ ಅಂತ ಟ್ವೀಟ್ ಮಾಡಿದ್ದಾರೆ. ಇವತ್ತಿಂದ ನೌ ಆನ್ವರ್ಡ್ಸ್ ಯಂಗ್ಸ್ಟರ್ಸ್ ಇನ್ ದ 12 to 14 ಏಜ್ ಗ್ರೂಪ್ ಆರ್ ಎಲಿಜಿಬಲ್ ಫಾರ್ ವ್ಯಾಕ್ಸಿನ್ ಅಂತ ಅವ್ರು ಮೆನ್ಷನ್ ಮಾಡಿದ್ರು. ಅಟ್ ದ ಸೇಮ್ ಟೈಮ್ 60 ವರ್ಷ ಮೇಲ್ಪಟ್ಟವ್ರಿಗೂ ಕೂಡ ಪ್ರಿಕಾಷನ್ ಡೋಸ್ ಅದನ್ನು ಕೂಡ ತಗೊಳ್ಳಿ ಅಂತ ಹೇಳಿದ್ದಾರೆ. ಐ ಅರ್ಜ್ ಪೀಪಲ್, ಇಡೀ ದೇಶದ ಜನತೆಗೆ ಅವರು ಒತ್ತಾಯ ಮಾಡಿ ಕೇಳ್ತಿದ್ದಾರೆ. ಈ ಏಜ್ ಗ್ರೂಪಲ್ಲಿ ಯಾರ್ಯಾರು ಇದ್ದೀರಾ ಅವರೆಲ್ಲರೂ ಕೂಡ ವ್ಯಾಕ್ಸಿನ್ನ ಹಾಕಿಸ್ಕೊಳ್ಳಿ. ಐ ಅರ್ಜ್ ಪೀಪಲ್ ಇನ್ ದೀಸ್ ಏಜ್ ಗ್ರೂಪ್ಸ್ ಟು ಗೆಟ್ ವ್ಯಾಕ್ಸಿನೇಟೆಡ್. ಇದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 1 ಗಂಟೆ ಮುಂಚೆ ಮಾಡಿದಂಥ ಟ್ವೀಟ್. ಇದು ಇಡೀ ದೇಶದ ಜನತೆಗೆ ಇವತ್ತು ಮಹತ್ವದ ದಿನ. ಮಕ್ಕಳೆಲ್ಲ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳಿ. 12ರಿಂದ 14 ವರ್ಷ, ಜೊತೆಗೆ 60 ವರ್ಷ ಮೇಲ್ಪಟ್ಟವರು ಕೂಡ ಬೂಸ್ಟರ್ ಡೋಸ್ ಏನಿದೆ ಅದನ್ನು ಕೂಡ ಹಾಕಿಸ್ಕೊಳ್ಳಿ ಅಂತ ನರೇಂದ್ರ ಮೋದಿಯವರು ಮನವಿ ಮಾಡಿಕೊಂಡಿದ್ದಾರೆ. ರಾಜ್ಯದಲ್ಲಿ 12ರಿಂದ 14 ವರ್ಷದ ಮಕ್ಕಳಿಗೆ ವ್ಯಾಕ್ಸಿನ್ ಶುರುವಾಗ್ತಾ ಇದೆ. ಬೆಂಗಳೂರಿನಲ್ಲಿ ಲಸಿಕಾ ಅಭಿಯಾನಕ್ಕೆ ಚಾಲನೆ ಕೂಡ ಕೊಟ್ಟರು. ಬ್ರೇಕಿಂಗ್ ನ್ಯೂಸ್. ಒಂದು ಕಡೆ ದೇಶದ ಪ್ರಧಾನಮಂತ್ರಿಗಳು ಕರೆ ಕೊಟ್ಟರು, ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಈ ಲಸಿಕಾ ಅಭಿಯಾನಕ್ಕೆ ಚಾಲನೆ ಸಿಕ್ತು. ಅಟಲ್ ಬಿಹಾರಿ ವಾಜಪೇಯಿ ಕಾಲೇಜಿನಲ್ಲಿ ಚಾಲನೆ ಸಿಕ್ತು. ರಾಜ್ಯದ 20 ಲಕ್ಷಕ್ಕೂ ಹೆಚ್ಚು ಮಕ್ಕಳಿಗೆ ಈ ವ್ಯಾಕ್ಸಿನೇಷನ್ ಶುರುವಾಗ್ತಾ ಇದೆ. ಕೋಬ್ರಿ ವ್ಯಾಕ್ಸ್ ಬೆಂಗಳೂರಿನ 6ರಿಂದ 7 ಲಕ್ಷ ಮಕ್ಕಳಿಗೆ ಕೊರೋನಾ ವ್ಯಾಕ್ಸಿನ್ ಸಿಗ್ತಾ ಇದೆ. ಶಾಲೆಗಳು, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಕ್ಕಳಿಗೆ ಲಸಿಕೆ ಹಾಕೋದಕ್ಕೆ ಇವತ್ತಿಂದ ಈ ಅಭಿಯಾನ ಶುರುವಾಗ್ತಾ ಇದೆ. ಅಟಲ್ ಬಿಹಾರಿ ವಾಜಪೇಯಿ ಕಾಲೇಜಿನ ಆವರಣದಲ್ಲಿ ಲಸಿಕಾ ಅಭಿಯಾನಕ್ಕೆ ಚಾಲನೆ ಸಿಕ್ತು. ಆರೋಗ್ಯ ಸಚಿವರಾದಂಥ ಡಾಕ್ಟರ್ ಸುಧಾಕರ್, ಮಕ್ಕಳು ಅಂದ ತಕ್ಷಣ ಶಿಕ್ಷಣ ಸಚಿವರು ನೆನಪಾಗ್ತಾರೆ, ಅವರು ಇದ್ದರು ಅಲ್ಲಿ. ಈ ಲಸಿಕಾ ಅಭಿಯಾನ ರಾಜ್ಯದಲ್ಲಿ ಶುರುವಾಗ್ತಾ ಇದೆ. 14 ವರ್ಷದ ಮೇಲ್ಪಟ್ಟವ್ರಿಗೆಲ್ಲರಿಗೂ ಹಿಂದೆ ಕವರ್ ಮಾಡಿದ್ವಿ. ಈಗ 12ರಿಂದ 14 ವರ್ಷದ ಮಕ್ಕಳನ್ನು ಕವರ್ ಮಾಡ್ತೀವಿ. ಎಲ್ಲ ಕ್ಯಾಂಪಸ್ಗಳಲ್ಲಿ ಆಗಲೇ ಮಾಡ್ದಂಗೆ ಕಾಲೇಜು ಮತ್ತು ಹೈಸ್ಕೂಲ್ಸಲ್ಲಿ ಹೆಂಗೆ ಕವರ್ ಮಾಡೋದು ಅದೇ ಥರ ಎಲ್ಲ ಸ್ಕೂಲ್ಸಿನ ಕ್ಯಾಂಪಸ್ಸಲ್ಲಿ ಇನ್ನು 3 ದಿನದಲ್ಲಿ ನಾವು ಪ್ರಾರಂಭ ಮಾಡುವಂಥದ್ದು. ಆ್ಯಪ್ ಒಂಚೂರು ರೆಡಿ ಆಗಬೇಕಾಗಿದೆ. ಆ್ಯಪ್ ರೆಡಿಯಾದ ತಕ್ಷಣ ಇಮಿಡಿಯೇಟಾಗಿ ಇದನ್ನು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಪ್ರಾರಂಭ ಮಾಡ್ತೀವಿ. ಸುಮಾರು 20 ಲಕ್ಷ ಈ ವಯಸ್ಸಿನ ಮಕ್ಕಳೇನಿವೆ ಅವನ್ನು ತಕ್ಷಣ ಕವರ್ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಯಾರೂ ಶಾಲೆಗೆ ಬರ್ತಿಲ್ಲ ಅವ್ರನ್ನೆಲ್ಲ ವಾರ್ಡ್ ಮತ್ತು ಹಳ್ಳಿಗಳಲ್ಲಿ ಹೋಗಿ ಅವ್ರಿಗೂ ವ್ಯಾಕ್ಸಿನ್ ಮಾಡುವಂಥ ಪ್ರಯತ್ನ ನಾವು ಮಾಡ್ತೀವಿ. ಬಹಳ ನಿರೀಕ್ಷೆ ಇತ್ತು, ಜನರ ಬೇಡಿಕೆ ಕೂಡ ಇತ್ತು, ಪೋಷಕರ ಬೇಡಿಕೆ ಇತ್ತು. 12ರಿಂದ 14 ವರ್ಷ ಇರ್ಬೋದು, ಸಣ್ಣ ಮಕ್ಕಳ ಬಗ್ಗೆ ಕೂಡ ಲಸಿಕೆ ಯಾವಾಗ ಬೇಗ ಬರಲಿ ಅಂತೇಳಿ ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳ ದಿಟ್ಟ ನಾಯಕತ್ವದಲ್ಲಿ ಬಯೋಲಾಜಿಕಲ್ ಅನ್ನುವಂಥ ಒಂದು ಸಂಸ್ಥೆ, ಭಾಳ ಅನುಭವ ಇರತಕ್ಕಂಥ ಸಂಸ್ಥೆ, ಅದರಲ್ಲಿ ಕೂಡ ಈ ಲಸಿಕೆಗಳಲ್ಲಿ ಭಾಳ ಒಳ್ಳೆಯ ಹೆಸರನ್ನು, ಒಳ್ಳೆಯ ರೆಪ್ಯುಟೇಷನನ್ನು ಇಟ್ಕೊಂಡಿರ್ತಕ್ಕಂಥ ಸಂಸ್ಥೆಯಿಂದ ಇವತ್ತು ಕಾರ್ಬೆವ್ಯಾಕ್ಸ್ ಅಂಥೇಳಿ ಈ ವ್ಯಾಕ್ಸಿನ್ ಬಂದಿರುವಂಥದ್ದು. ಒಂದು 6-7 ಮಕ್ಕಳಿಗೆ ಕೊಡ್ತಾ ಚಾಲನೆಯನ್ನು ಇಡೀ ರಾಜ್ಯದಲ್ಲಿ ಮಾಡಿದ್ದೇವೆ.
ಸುಮಾರು ಒಂದು 20 ಲಕ್ಷ ಮಕ್ಕಳು ಈ ಒಂದು ವಯೋಮಿತಿಯಲ್ಲಿ ಇದ್ದಾರೆ. ಇಂಥವ್ರಿಗೆ ಆದಷ್ಟು ಶೀಘ್ರದಲ್ಲಿ ಎಲ್ರಿಗೂ ಕೂಡ ಲಸಿಕೆ ಕೊಡುವಂಥದ್ದಾಗ್ತದೆ. ಇಲ್ಲಿವರೆಗೂ 10 ಕೋಟಿಗೂ ಹೆಚ್ಚು ಜನರಿಗೆ ಈ ರಾಜ್ಯದಲ್ಲಿ ಕೊಟ್ಟಿದ್ದೇವೆ. ಈ ದೇಶದಲ್ಲಿ 180 ಕೋಟಿ. ಇವತ್ತಲ್ಲಿ ಚಾಲನೆ ಸಿಕ್ತು. ಅಲ್ಲಿನ ಎಲ್ಲ ಬೆಳವಣಿಗೆಯನ್ನು ಒಂದು ವಾಕ್ಥ್ರೂ ಮೂಲಕ ಕಳಿಸ್ಕೊಟ್ಟಿದ್ದಾರೆ ನನ್ನ ಸಹೋದ್ಯೋಗಿ ಆಶಿಕ್ ಮಲ್ಕಿ. ಓವರ್ ಟು ಯು ಆಶಿಕ್. ಇವತ್ತಿನಿಂದ 12ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೂ ಕೂಡ ಲಸಿಕಾ ಅಭಿಯಾನಕ್ಕೆ ಚಾಲನೆ ಸಿಕ್ಕಿದೆ. ನಗರದ ಶಿವಾಜಿನಗರದಲ್ಲಿರುವಂತಹ ಅಟಲ್ ಬಿಹಾರಿ ವಾಜಪೇಯಿ ಆಸ್ಪತ್ರೆಯಲ್ಲಿ ಅದ್ದೂರಿಯಾಗಿ ಮಕ್ಕಳ ಲಸಿಕಾ ಅಭಿಯಾನಕ್ಕೂ ಕೂಡ ಚಾಲನೆ ಸಿಕ್ಕಿರುವಂಥ ಸದ್ಯಕ್ಕೆ ನಾನು ಅಲ್ಲೇ ನಿಂತಿದ್ದೀನಿ. ಬೆಳಗ್ಗಿನ ಅಂದರೆ ಈಗ ಒಂದು 9:30 ಸುಮಾರಿಗೆ ಆರೋಗ್ಯ ಸಚಿವರಾಗಿರುವಂಥ ಕೆ ಸುಧಾಕರ್, ಅದೇ ರೀತಿ ಶಿಕ್ಷಣ ಸಚಿವರಾಗಿರುವಂತಹ BC ನಾಗೇಶ್ ಅವರು ಈ ಒಂದು ಮಕ್ಕಳ ಲಸಿಕಾ ಅಭಿಯಾನಕ್ಕೆ ಒಂದು ಚಾಲನೆಯನ್ನು ಕೊಟ್ಟಿರುವಂಥದ್ದು. ಮಕ್ಕಳಿಗೆ ಕಾರ್ಬಿವ್ಯಾಕ್ಸ್ ಅನ್ನುವಂಥ ಒಂದು ಲಸಿಕೆಯನ್ನು ಇನ್ನು ಮುಂದೆ ಕೊಡಲಾಗುತ್ತೆ. 12 ವರ್ಷದಿಂದ 14 ವರ್ಷದ ಮಕ್ಕಳಿಗೆ ಈ ಒಂದು ಲಸಿಕೆಯನ್ನು ಕೊಡಲಾಗುತ್ತೆ. ಈಗಾಗಲೇ 15ರಿಂದ ಮೇಲ್ಪಟ್ಟಿರುವಂತಹ ಎಲ್ರಿಗೂ ಕೂಡ ಲಸಿಕೆಯನ್ನು ಕೊಡಲಾಗ್ತಾ ಇದೆ. ಹೀಗಾಗಿ ಇವತ್ತಿನಿಂದ ಕೇಂದ್ರ ಸರ್ಕಾರದ ಒಂದು ಮಹತ್ವದ ಒಂದು ಕಾರ್ಯಕ್ರಮ ಕೂಡ ಒಂದು ಚಾಲನೆ ಸಿಕ್ಕಿರುವಂಥದ್ದು. ಇದ್ರ ಬಗ್ಗೆ ಮಕ್ಕಳೇನು ಹೇಳ್ತಾರೆ ಅನ್ನೋಂಥದ್ದನ್ನು ಮಕ್ಕಳ ಹತ್ರನೇ ಕೇಳೋಣ. ಪುಟಿ, ಇವತ್ತು ಈಗ ನಿಮಗೂ ಕೂಡ ಲಸಿಕೆಯನ್ನು ಕೊಡ್ತಿದ್ದಾರೆ. ಲಸಿಕೆ ತಗೊಂಡ್ರಾ? ಏನು ಅನ್ನಿಸ್ತು? ತಗೊಂಡೆ ಸರ್. ಖುಷಿ ಅನ್ನಿಸ್ತು, ಖುಷಿ ಆಗ್ತೈತೆ. ಎಷ್ಟು ವರ್ಷ ನಿಮಗೆ? ಯಾವ ಕ್ಲಾಸು? 7th. ಯಾವ ಶಾಲೆ? ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಮಾರಸಂದ್ರ. ಮನೇಲಿ ಏನಂದ್ರು? ಲಸಿಕೆ ತಗೊಳಕ್ಕಿದೆ ಅಂತ ಹೋಗ್ತಿದ್ದೀನಿ ಅಂತ. ಹೋಗು ಅಂದರು. ಹಾಂ, ಆಯ್ತಾ ನೀವು? ಹ್ಞೂ ತಗೊಂಡೆ. ಇಲ್ಲ. ಆರಾಮಿದ್ದೀರಿ? ಹಾಂ, ಆರಾಮಿದ್ದೀವಿ. ನಿನಗೇನು ಅನಿಸ್ತದ? ಏನಾಗಿಲ್ಲ, ನೋವಾಗುತ್ತೆ ಅನ್ಕೊಂಡು ನೋವೇನಾಗಿಲ್ಲ. ನೋವೇನಾಗಿಲ್ಲ. ಅಂದ್ರೆ ದೊಡ್ಡವ್ರಿಗೆ ಲಸಿಕೆ ಕೊಡ್ತಾ ಇದ್ರು, ಇನ್ಮೇಲಿಂದ ಮಕ್ಕಳು ಕೊಡ್ತಿದಾರಂತೆ. ಏನು ಅನ್ನಿಸ್ತಾ ಇದೆ? 15 ವರ್ಷದವರಿಗೆಲ್ಲ ಕೊಡ್ತಾ ಇದ್ದಾರೆ ಈಗ. ಸರಿ, ಕೊಡ್ಸ್ಕೊಂತೀವಿ. ನೀವು ಕೊಡ್ಸ್ಕೊಂತೀವಿ. ಎಷ್ಟನೇ ಕ್ಲಾಸು? ಎಲ್ಲಿಂದ ಬಂದ್ರಿ? 7th ಮಾರ್ಸಂದ್ರ ಗೌರ್ಮೆಂಟ್ ಸ್ಕೂಲ್. ಮನೇಲಿ ಏನಂದ್ರು? ಲಸಿಕೆ ತಗೊಳಕ್ ಹೋಗ್ತೀನಿ ಅಂತಂದಾಗ ಅಮ್ಮ ಹಾಕ್ಸ್ಕೊಳ್ರಿ ಅಂತ ಹೇಳಿದ್ರು. ಹಾಕ್ಸ್ಕೊಳ್ರಿ ಅಂತ. ಓಕೆ, ಇದಿಷ್ಟು ಅಂದರೆ ಮಕ್ಕಳು ಹೇಳ್ತಾ ಇರುವಂಥದ್ದು. ನಮಗೆ ಯಾವ ರೀತಿಯಾದಂತಹ ಭಯ ಇಲ್ಲ. ಮತ್ತು 15 ವರ್ಷದಿಂದ ಕೆಳಪಟ್ಟವರಿಗೆ ಈಗಾಗಲೇ ಲಸಿಕೆಯನ್ನು ಕೊಡ್ತಿದ್ದಾರೆ. ಹೀಗಾಗಿ ನಾವು ಕೂಡ ಲಸಿಕೆಯನ್ನು ಪಡೆಯೋದಕ್ಕೆ ಉತ್ಸುಕರಾಗಿದ್ದೀವಿ ಅಂತ ಅವ್ರು ಈಗಾಗಲೇ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಆಶಿಕ್ ಮಲ್ಕಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿನ್ನೆ ಕರ್ನಾಟಕ ಹೈಕೋರ್ಟ್ನಲ್ಲಿ ಐತಿಹಾಸಿಕ ತೀರ್ಪು ಬಂತು. ಇದೀಗ ಪ್ರಕರಣ ಸುಪ್ರೀಂ ಕೋರ್ಟ್ ಮೆಟ್ಲೇರ್ತಾ ಇದೆ. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಸುಪ್ರೀಂ ಕೋರ್ಟ್ ಮೆಟ್ಲೇರಿದೆ ಹಿಜಾಬ್ ಪ್ರಕರಣ. ತುರ್ತು ವಿಚಾರಣೆ ಸಾಧ್ಯವಿಲ್ಲ ಅಂದಿದೆ ಸುಪ್ರೀಂ ಕೋರ್ಟ್. ಬ್ರೇಕಿಂಗ್ ನ್ಯೂಸ್. ಸುಪ್ರೀಂ ಕೋರ್ಟ್ ಮೆಟ್ಲೇರಿದೆ ಹಿಜಾಬ್ ಪ್ರಕರಣ, ಆದರೆ ತುರ್ತು ವಿಚಾರಣೆ ಇಲ್ಲ, ಸಾಧ್ಯ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಉಡುಪಿಯ 6 ವಿದ್ಯಾರ್ಥಿನಿಯರು ಸಲ್ಲಿಸಿದಂತಹ ಅರ್ಜಿ ಇದು. ವಕೀಲ ಸಂಜಯ್ ಹೆಗಡೆ, ದೇವದತ್ ಕಾಮತ್ ಅವರಿಂದ ಅರ್ಜಿ ಸಲ್ಲಿಸಿದ್ರು. ಶೀಘ್ರ ವಿಚಾರಣೆಗೆ ಮನವಿ ಮಾಡಿದ್ದಾರೆ ವಿದ್ಯಾರ್ಥಿನಿಯರು ಕೂಡ. ಸೊ ಹಾಗಾಗಿ ತುರ್ತು ವಿಚಾರಣೆಯ ಅಗತ್ಯ ಇಲ್ಲ, ಸಾಧ್ಯ ಇಲ್ಲ ಅಂತ ಈ ಸುಪ್ರೀಂ ಕೋರ್ಟ್ ಈಗ ಹೇಳಿದೆ ಅನ್ನೋದು ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ನೀವು ನೋಡ್ತಿರುವಂತಹ ಬೆಳವಣಿಗೆ, ಹಿಜಾಬ್ ವಿಚಾರದಲ್ಲಿ ಅವರು ಹಿಂದೆ ಸರಿಯಲ್ಲ, ಮತ್ತೀಗ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ, ಬೇರೆ ಬೇರೆ ಲೆವೆಲಲ್ಲಿ ನಮಗೆ ಹೋರಾಟ ಮಾಡೋದಕ್ಕೆ ಅಧಿಕಾರ ಇದೆ ಅಂತ ಎಲ್ಲ ಹೆಣ್ಮಕ್ಳು ನೆನೆ ಪ್ರೆಸ್ ಮೀಟಲ್ಲಿ ಕೂಡ ಮಾತಾಡಿದ್ರು. ಇದೀಗ ಅದನ್ನು ಸುಪ್ರೀಂ ಕೋರ್ಟ್ ತೆಗೆದುಕೊಂಡು ಹೋಗಿದ್ದಾರೆ. ವಕೀಲ ಸಂಜಯ್ ಹೆಗಡೆ ಮತ್ತು ದೇವದತ್ ಕಾಮತ್ ಅವರು ಅರ್ಜಿ ಸಲ್ಲಿಸಿದ್ರು. ಆದರೆ ಇದು ಶೀಘ್ರ ವಿಚಾರಣೆಗೆ ಅವರು ಕೇಳ್ಕೊಂಡಿದ್ರು, ಮನವಿ ಮಾಡಿದ್ರು ವಿದ್ಯಾರ್ಥಿನಿಯರು ಕೂಡ. ಆದರೆ ತುರ್ತು ವಿಚಾರಣೆ ಅವಶ್ಯಕತೆ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಅದನ್ನು ಹೇಳಿದೆ. ಅಂದರೆ ಎಮರ್ಜೆನ್ಸಿ ಇಮಿಡಿಯೇಟಾಗಿ ತೊಗೊಂಡು ಅದಕ್ಕೆ ವಿಚಾರಣೆ ನಡೆಸಬೇಕು ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯ ಪಟ್ಟಿಲ್ಲ. ಸೊ ಹಾಗಾಗಿ ಅದು ಒಂದು ರೊಟೇಷನ್ಲಿ ಬಂದಾಗ ವಿಚಾರಣೆ ನಡೆಯುತ್ತೆ. ಆದರೆ ಒಂದಂತೂ ನಿಜ, ಇದೀಗ ಈ ಕೇಸ್ ಸುಪ್ರೀಂ ಕೋರ್ಟ್ ಮೆಟ್ಲೇರಿದ್ದಂತೂ ಆಯಿತು. ಆದರೆ ಕೆಲವು ಸಂದರ್ಭದಲ್ಲಿ ಎಮರ್ಜೆನ್ಸಿ ಇದ್ದಾಗ ಕೇಳ್ಕೋತಾರೆ, ಆಗ ಕೋರ್ಟ್ ಕೂಡ ನ್ಯಾಯಪೀಠ ಪರಿಗಣಿಸುತ್ತೆ. ಆದರೆ ಇದನ್ನು ನ್ಯಾಯಪೀಠ ಈ ಕ್ಷಣಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಎಮರ್ಜೆನ್ಸಿ ಅಂತ ಇದನ್ನು ಸ್ವೀಕರಿಸಲಾಗಿಲ್ಲ. ವಕೀಲ ಸಂಜಯ್ ಹೆಗಡೆ ಮತ್ತು ದೇವದತ್ ಕಾಮತ್ ಅರ್ಜಿ ಸಲ್ಲಿಸಿದ್ರು, ಶೀಘ್ರ ವಿಚಾರಣೆ ಮಾಡಿ ಅಂತ ಮನವಿ ಮಾಡಿಕೊಂಡಿದ್ರು. ಆದರೆ ತುರ್ತು ವಿಚಾರಣೆ ಈಗಾಗಲ್ಲ ಅಂತ, ಅದು ಅವಶ್ಯಕತೆ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ನೋಡೋಣ, ಸದ್ಯವಾಗಿ ದೆಹಲಿ ಸಿಕ್ಕರೆ ಮಾತಾಡಬೇಕು ಏನೇನಾಗ್ತಾ ಇದೆ ಅಲ್ಲಿ ಅಂತ. ಕರ್ನಾಟಕದ ಅಂಗಳದಿಂದ ಇದೀಗ
ರಾಷ್ಟ್ರ ರಾಜಧಾನಿ ತಲುಪಿದೆ. ಅಂದರೆ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿದೆ ಈಗ ಹಿಜಾಬ್ನ ವಿವಾದ. ಯಾಕೆಂದರೆ ಇವರೆಲ್ಲರೂ ಕೂಡ ಅಪೀಲ್ ಹೋಗ್ತಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಈಗಾಗಲೇ ತೊಗೊಂಡು ಹೋದರು, ಅರ್ಜಿ ಹಾಕಿದ್ದಾರೆ. ಆದರೆ ತುರ್ತು ವಿಚಾರಣೆ ನಡೆಸಬೇಕು ಅಂತ ಇವರ ಮನವಿಯಾಗಿತ್ತು. ಆದರೆ ಸುಪ್ರೀಂ ಕೋರ್ಟ್ ಅದನ್ನು ತುರ್ತು ಅಂತ ಪರಿಗಣಿಸಲು ಸಾಧ್ಯ ಇಲ್ಲ, ತುರ್ತು ವಿಚಾರಣೆ ಸಾಧ್ಯ ಇಲ್ಲ ಅನ್ನೋದನ್ನ ಅಭಿಪ್ರಾಯಪಟ್ಟಿದೆ ಸುಪ್ರೀಂ ಕೋರ್ಟ್. ಹಾಗಾಗಿ ಅದರದ್ದೇ ಆದಂಥ ರೊಟೇಷನ್ ಬಂದಾಗ ಇದರ ಬಗ್ಗೆ ವಾದ ಪ್ರತಿವಾದ ಸುಪ್ರೀಂ ಕೋರ್ಟ್ನಲ್ಲಿ ಮುಂದಿನ ಹಂತಗಳಲ್ಲಿ ನಡೆಯುವ ಸಾಧ್ಯತೆಗಳು ದಟ್ಟ ಆಗ್ತಾ ಇದೆ. ಇಮಿಡಿಯೇಟಾಗಿ ಅವನ ಎಮರ್ಜೆನ್ಸಿ ತೊಗೊಂಡು ಅದನ್ನು ವಿಚಾರಣೆಯನ್ನು ಮಾಡಲು ಸಾಧ್ಯ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವ ಹಿನ್ನೆಲೆಯಲ್ಲಿ ಮತ್ತಷ್ಟು ಮಾಹಿತಿ ದೆಹಲಿಯಿಂದ ನನ್ನ ಸಹೋದ್ಯೋಗಿ ಧರಣೇಶ್ ಬುಕ್ಕನಕೆರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಧರಣೇಶ್. ಗುಡ್ ಮಾರ್ನಿಂಗ್ ಹರೀಶ್. ಸುಪ್ರೀಂ ಕೋರ್ಟ್ನ ಅಭಿಪ್ರಾಯ ಏನು ಮತ್ತು ಯಾವ ವಿಚಾರದಲ್ಲಿ ಈ ಅಭಿಪ್ರಾಯ ಪಟ್ಟಿದೆ? ಈಗ ಸುಪ್ರೀಂ ಕೋರ್ಟ್ ಆಕ್ಚುಲಿ ಇವತ್ತೇ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳಿ ಅಂತೇಳಿ ಮುಸ್ಲಿಂ ವಿದ್ಯಾರ್ಥಿನಿಯರ ಪರವಾದಂತಹ ವಕೀಲರು ದೇವದಾಸ್ ಕಾಮತ್ ಮತ್ತಿತರರು ಅರ್ಜಿಯನ್ನ ಸಲ್ಲಿಸಿದ್ರು, ಮೆನ್ಷನ್ ಅನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಏನಾಯ್ತು ಅಂತಂದ್ರೆ, ಈಗ ಅಂದ್ರೆ ತಕ್ಷಣವೇ ವಿಚಾರಣೆಗೆ ಕೈಗೆತ್ತಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹೋಳಿ ಹಬ್ಬದ ನಂತರ ಅಂದ್ರೆ ಮಾರ್ಚ್ 15ನೇ ತಾರೀಕು ಹೋಳಿ ಹಬ್ಬ ಇರುತ್ತೆ. ಅಫ್ಕೋರ್ಸ್ ಆ ನಂತರ ಸಾಟರ್ಡೆ ಸಂಡೇ ಇರುತ್ತೆ. ಸೊ ಈ ವೀಕ್ ಆಗಲ್ಲ. ಹೋಳಿ ಹಬ್ಬದ ನಂತರ ದಿನಾಂಕವನ್ನ ನಿಗದಿ ಮಾಡ್ತೀವಿ ಅಂತ ಹೇಳಿದೆ. ಮತ್ತೆ ಅಲ್ಲಿವರೆಗೆ ಇನ್ನೂ ಒಂದಷ್ಟು ಬೆಳವಣಿಗೆಗಳಾಗ್ಬೋದು. ಏನಂತಂದ್ರೆ, ಈಗ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಅರ್ಜಿಗಳು ಕೂಡ ಸುಪ್ರೀಂ ಕೋರ್ಟ್ ಅಲ್ಲಿ ದಾಖಲಾಗುವ ಸಾಧ್ಯತೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಕರ್ನಾಟಕದ ವಕ್ಫ್ ಬೋರ್ಡ್ ಮತ್ತೆ ಈ ಖಾಸಗಿ ಶಾಲೆ ಆಡಳಿತ ಮಂಡಳಿಗಳು ಇವೆಲ್ಲವೂ ಕೂಡ ಅರ್ಜಿಯನ್ನ ಸಲ್ಲಿಸುವ ಸಾಧ್ಯತೆ ಇರ್ತವೆ. ಸೊ ಅದ್ರಂಗ ಅವೆಲ್ಲ ಅರ್ಜಿಗಳನ್ನ ಕ್ರೋಢೀಕರಿಸಿ ಒಟ್ಟಿಗೆ ಮಾಡಿ ವಿಚಾರಣೆ ನಡೆಸುವ ಸಾಧ್ಯತೆಯೇ ಬಹಳ ದಟ್ಟವಾಗಿರುತ್ತೆ. ಸಾಮಾನ್ಯವಾಗಿ ಒಂದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಅರ್ಜಿಗಳು ದಾಖಲಾದ್ರೆ ಅವೆಲ್ಲವನ್ನ ಒಟ್ಟಿಗೆ ಬೆಸೆದು ವಿಚಾರಣೆ ನಡೆಸುವಂತ ಸಾಧ್ಯತೆ ಇರುತ್ತೆ. ಅದು ಒಂದಾಗುತ್ತೆ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರಕ್ಕೆ ನೋಟಿಸ್ ಕೊಡ್ಬೇಕಾಗತ್ತೆ, ಅವರ ವರ್ಷನ್ ಏನು ಅಂತ ಕೇಳ್ಬೇಕಾಗತ್ತೆ. ಸೊ ಅದೆಲ್ಲವೂ ಕೂಡ ಮಾಡ್ಬೇಕಾಗತ್ತೆ. ಅದರಿಂದಾಗಿ ಈ ವಾರ ಅಂತೂ ಈ ಹಿಜಾಬ್ ಪ್ರಕರಣ ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆಗೆ ಬರುವ ಸಾಧ್ಯತೆಗಳು ಇಲ್ಲ ಅನ್ನುವಂತ ಅನ್ನಿಸ್ತಾ ಇದೆ. ಇವತ್ತಿನ ಸುಪ್ರೀಂ ಕೋರ್ಟ್ ಪ್ರಯಾರಿಟಿ ಇದನ್ನ ಟ್ರೀಟ್ ಮಾಡೋದು ಅವಶ್ಯಕತೆ ಇಲ್ಲ ಈಗ ಅಂತಲ್ವಾ? ಎಕ್ಸಾಕ್ಟ್ಲಿ. ಅವರು ಮತ್ತೆ ಇನ್ನೊಂದು ಮಾತ್ರ ಹೇಳಿದ್ರು, ಹೌದು ವಿದ್ಯಾರ್ಥಿನಿಯರು ಶಾಲೆಗೆ ಹೋಗ್ಬೇಕಾಗಿದೆ, ಅದು ಬಹಳ ಅಗತ್ಯವಾದಂತ ಕೆಲಸ. ಆದ್ರೆ ಇವತ್ತೇ ನಾವು ವಿಚಾರಣೆಗೆ ಕೈಗೆತ್ತಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನ ಸುಪ್ರೀಂ ಕೋರ್ಟ್ ಹೇಳಿದೆ. ಹಂಗಾಗಿ ಆನ್ ಪ್ರಿಯಾರಿಟಿ ಇದಕ್ಕೆ ಅವಕಾಶ ಇಲ್ಲ. ನೆನೆದು ಕೂಡ ನೆಕ್ಸ್ಟ್ ವೀಕ್ ಅವರು ಸಮಯವನ್ನ ನಿಗದಿ ಮಾಡಬಹುದು ಹರೀಶ್. ಓಕೆ, ಅಂದ್ರೆ ಅರ್ಥ ಕರ್ನಾಟಕದ ಹೈಕೋರ್ಟ್ನಲ್ಲಿ ವಿವಾದ ಬಗೆಹರಿತು ಅನ್ಕೋತಿರ್ಬೇಕಾದ್ರೆ ಅವರೆಲ್ಲರೂ ಕೂಡ ನಿನ್ನೆ ಮೆನ್ಷನ್ ಮಾಡಿದಾಗೆ ಸುಪ್ರೀಂ ಕೋರ್ಟ್ ಮೆಟ್ಲೇರಿದ್ದಾರೆ. ಅಲ್ಲೂ ಕೂಡ ಈಗ ಒಂದಷ್ಟು ದಿನಗಳು ತಿಂಗಳುಗಳು ಮುಂದೆ ಹೋಗುವಂಥ ದೊಡ್ಡ ಚಾನ್ಸಸ್ ಇದ್ದೇ ಇದೆ ಈಗ. ಹೌದು. ಅಂದ್ರೆ ಒಂದು ಫಸ್ಟ್ ಆಫ್ ಆಲ್ ಈ ಪ್ರಕರಣ ಸುಪ್ರೀಂ ಕೋರ್ಟ್ ಬರದೆ ಬಹಳ ನಿರೀಕ್ಷಿತವಾಗಿತ್ತು. ತೀರ್ಪು ಯಾವುದೇ ರೀತಿಯಲ್ಲಿ ಬಂದಿದ್ರು ಕೂಡ ಪ್ರತಿವಾದಿಗಳು ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ಏರ್ತಾ ಇದ್ರು. ಸೊ ಈಗಲೂ ಕೂಡ ಈಗ ವಿದ್ಯಾರ್ಥಿನಿಯ ಪರ, ವಕ್ಫ್ ಬೋರ್ಡ್ ಪರ, ಯೂತ್ ಕಾಂಗ್ರೆಸ್ ನಿಂದ ಮತ್ತೊಂದು ಈ ತರದ ಅರ್ಜಿಗಳು ಬರ್ತವೆ ಸುಪ್ರೀಂ ಕೋರ್ಟ್ಗೆ. ಸೊ ಈಗ ಸುಪ್ರೀಂ ಕೋರ್ಟ್ ನಲ್ಲಿ ಅಫ್ಕೋರ್ಸ್ ಕರ್ನಾಟಕಕ್ಕೆ ಅದೊಂದು ರಾಜ್ಯದ ವಿವಾದ ಆಗಿ ಅದಕ್ಕೆ ಮಹತ್ವದ ವಿವಾದ ಅಂತ ಹೇಳಿ ಪರಿಗಣಿಸಿ ವಿಚಾರಣೆಯನ್ನ ನಡೆಸಿ ತೀರ್ಪನ್ನ ಪ್ರಕಟಿಸಿತು. ಸೊ ಬಟ್ ಸುಪ್ರೀಂ ಕೋರ್ಟ್ ನಲ್ಲಿ ಇದಕ್ಕಿಂತಲೂ ಮಹತ್ವದ ವಿಚಾರಗಳಿಗೆ ಮೊದಲ ಆದ್ಯತೆ ಇದ್ದೇ ಇರುತ್ತೆ. ಸೊ ಹಾಗಾಗಿ ಅವರು ಸುಪ್ರೀಂ ಕೋರ್ಟ್ ನಲ್ಲಿ ಯಾವಾಗ ಇದಕ್ಕೆ ದಿನಾಂಕ ನಿಗದಿಯನ್ನ ಮಾಡ್ತಾರೋ, ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ವೀಕ್ ಕೂಡ ಮಾಡದೇ ಇರಬಹುದು. ಸೊ ಆ ರೀತಿಯಾಗಿ ಹೋಳಿ ಹಬ್ಬದ ಹೋಳಿ ರಜೆ ಇರುತ್ತೆ ಸುಪ್ರೀಂ ಕೋರ್ಟ್ಗೆ. ಅದಾದ ಬಳಿಕವೇ ಅಂತಂದ್ರೆ ಇನ್ನೂ ಒಂದಷ್ಟು ದಿನ ವಿಚಾರಣೆ ಆರಂಭ ಆಗಲಿಕ್ಕೆ ಇನ್ನೊಂದಷ್ಟು ದಿನಗಳು ಹಿಡಿಬಹುದಾಗತ್ತೆ ಹರೀಶ್. ರೈಟ್, ಥ್ಯಾಂಕ್ ಯು ಸೋ ಮಚ್ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಕರ್ನಾಟಕದ ಹೈಕೋರ್ಟ್ ವರ್ಡಿಕ್ಟ್ ಕೊಟ್ಟಾಯಿತು. ಈಗ ಅದನ್ನು ಪ್ರಶ್ನೆ ಮಾಡಿ ಮೇಲ್ಮನವಿಗೆ ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ ಎಲ್ಲ ಹೆಣ್ಣುಮಕ್ಕಳು ಕೂಡ. ಅವರ ಪರವಾಗಿ ಇಬ್ಬರು ವಕೀಲರು ಕೂಡ ಈಗ ಅರ್ಜಿ ಸಲ್ಲಿಸಿದ್ದಾರೆ. ಆ ಅರ್ಜಿಯನ್ನು ತುರ್ತು ವಿಚಾರಣೆಗೆ ತೆಗೆದುಕೊಳ್ಳೋದಕ್ಕೆ ಮನವಿ ಮಾಡಿದ್ರು, ಆದರೆ ಅದನ್ನು ಸಾಧ್ಯ ಇಲ್ಲ ಅಂತ ಈ ಕ್ಷಣಕ್ಕೆ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಇನ್ನೊಂದು ವಾರ 10 ದಿನ ಆದಮೇಲೆ ಅದರ ಡೇಟ್ ನಿಗದಿ ಆಗ್ಬೋದು. ಆಮೇಲೆ ಇದರ ವಾದ ಪ್ರತಿವಾದಗಳು ಶುರುವಾಗುತ್ತೆ. ಇನ್ನು ಚೆನ್ನೈನಲ್ಲಿ ಹಿಜಾಬ್ ವಿಚಾರಕ್ಕೆ ಪ್ರೊಟೆಸ್ಟ್ ಶುರುವಾಗ್ತಾ ಇದೆ. ಹಿಜಾಬ್ ಬೇಕೇ ಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಚೆನ್ನೈನಲ್ಲಿ ಹಾಗಾದ್ರೆ ಏನು ನಡೀತದೆ ನೋಡೋಣ. ಬ್ರೇಕಿಂಗ್ ನ್ಯೂಸ್. ಮುಸ್ಲಿಂ ಹೆಣ್ಣು ಮಕ್ಕಳು ತರಗತಿಯೊಳಗೆ ಹಿಜಾಬ್ ಧರಿಸೋದು ಕಡ್ಡಾಯವಲ್ಲ. ಸಮವಸ್ತ್ರ ನಿಗದಿಪಡಿಸುವ ಅಧಿಕಾರ ಶಾಲೆಗಳಿವೆ. ಈಗೆಲ್ಲ ಕರ್ನಾಟಕ ಹೈಕೋರ್ಟ್ ನಿನ್ನೆ ತನ್ನ ವರ್ಡಿಕ್ಟ್ ಅಂದರೆ ತೀರ್ಪನ್ನು ಕೊಟ್ಟಿದ್ದಾಯಿತು. ಇದೀಗ ಒಂದು ಕಡೆ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಹೋಗ್ತಾ ಇದೆ, ಮತ್ತೊಂದು ಕಡೆ ನೋಡಿ ತಮಿಳುನಾಡು ಅಂದರೆ ಚೆನ್ನೈನ ಕಾಲೇಜೊಂದರಲ್ಲಿ ಹೆಣ್ಣುಮಕ್ಕಳೆಲ್ಲ ವಿದ್ಯಾರ್ಥಿಗಳು ಯಾರಿದ್ದಾರೆ ಆಗ್ರಹಿಸ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಿದ್ದಾರೆ.
ಕರ್ನಾಟಕ ಹೈಕೋರ್ಟ್ ಆದೇಶಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ್ರು. ಶಿಕ್ಷಣದ ಜೊತೆಗೆ ಹಿಜಾಬ್ ಧರಿಸಲು ಅವಕಾಶಕ್ಕೆ ಈಗ ಅವರು ಆಗ್ರಹಿಸ್ತಾ ಇದ್ದಾರೆ. ಕಾಲೇಜಿನ ಮುಂದೆ ನೂರಾರು ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಿದ್ದಾರೆ. ಅದರ ದೃಶ್ಯ ನೋಡ್ತಾ ಇದ್ದೀರಿ. ನ್ಯೂಸ್ ಮುಂದುವರಿತೆ. ಮತ್ತೊಂದು ಬ್ರೇಕ್ ಆದಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇರಿ. ವೆಲ್ಕಮ್ ಬ್ಯಾಕ್. 18 ಅಧಿಕಾರಿಗಳಿಗೆ ಎಸಿಬಿ ಬಿಗ್ ಶಾಕ್ ಕೊಟ್ಟಿದೆ. ಏಕಕಾಲಕ್ಕೆ 78 ಕಡೆ 200ಕ್ಕೂ ಹೆಚ್ಚು ಅಧಿಕಾರಿಗಳ ದಾಳಿ. ಮನೆಗಳಲ್ಲಿ ಏನೇನು ಸಿಕ್ತು? ಈ ಹೊತ್ತಿನ ಸ್ಪೆಷಲ್ ಎಸಿಬಿ ಮೆಗಾ ರೇಡ್. ಹದಿನೆಂಟು ದಿನ ಅಧಿಕಾರಿಗಳ ಮನೆ ಕಾಲಿಂಗ್ ಬೆಲ್ ಇವತ್ತು ಬೆಳಗ್ಗೆ ಹೊಡೆದು ಗುಡ್ ಮಾರ್ನಿಂಗ್ ಹೇಳಿದವರು ಅದು ಆಂಟಿ ಕರಪ್ಷನ್ ಬ್ಯೂರೋ, ಭ್ರಷ್ಟಾಚಾರ ನಿಗ್ರಹ ದಳ ಅಧಿಕಾರಿಗಳು. ಕರ್ನಾಟಕದ 78 ಕಡೆ. ಇದೀಗ ರಾಯಚೂರಿನಿಂದ ಬರ್ತಿರೋಂಥ ಬ್ರೇಕಿಂಗ್ ನ್ಯೂಸ್. ರಾಯಚೂರಿನ ಅಶೋಕ್ ರೆಡ್ಡಿ ಪಾಟೀಲ್ ಮನೆಯಲ್ಲಿ ಪರಿಶೀಲನೆ ಮಾಡ್ತಿದ್ದಾರೆ. ಡಸ್ಟ್ಬಿನ್ನಲ್ಲಿ 7 ಲಕ್ಷ ನಗದು. ಅಬ್ಬಾ ಡಸ್ಟ್ಬಿನ್ ಅಂದ್ರೇನೋ, ಯಾವುದೋ ಕಸ, ಯಾವುದೋ ಪೇಪರ್ ಹರಿದೋಗಿರುತ್ತೆ, ಅದನ್ನು ನಾವು ಎಸಿತೀವಿ ಡಸ್ಟ್ಬಿನ್ಗೆ. ಆ ಡಸ್ಟ್ಬಿನ್ನಲ್ಲಿ 7 ಲಕ್ಷ ಗರಿ ನೋಟು, 41 ತೊಲ ಚಿನ್ನ. ಮನೆಯಲ್ಲಿ 10 ಗ್ರಾಮ್ ಚಿನ್ನ ಇದ್ರೆ ಅದನ್ನು ಕಣ್ಣಿಗೆ ಹೊತ್ಕೊಂಡು ಲಾಕರ್ ಒಳಗಡೆ ಇಟ್ಕೊಂಡು ದಿನ ಬೆಳಗಾಯ್ತು ಅಂದ್ರೆ ಅಲ್ಲಿ ಇದೆಯಾ ಅಂತ ನೋಡ್ಕೊಂಡು ನಮ್ಮ ಹತ್ರ ಒಂಚೂರು ಚಿನ್ನ ಇದೆ ಅಂತ ಆಸೆ ಪಡೋ ಜನ ಇದು ನೋಡ್ತಿರೋ ಶಾಕ್ ಆಗ್ಬಿಡ್ತಾರೆ. ಡಸ್ಟ್ಬಿನ್ನಲ್ಲಿ 7 ಲಕ್ಷ ದುಡ್ಡಿದೆ, 41 ತೊಲೆ ಚಿನ್ನ ಇದೆ ಅಂತ. ಮನೆಯ ಹಿಂಭಾಗ ಡಸ್ಟ್ಬಿನ್ನಲ್ಲಿ ಈ ಹಣ ಬಚ್ಚಿಟ್ಟಿದ್ರು ಅವರು ಸಾಹೇಬರು. ರಾಯಚೂರಿನ ದೇವದುರ್ಗದಲ್ಲಿ ಅಶೋಕ್ ರೆಡ್ಡಿ ಅವರ ಮನೆ ಇದೆ. ಬಲಭಾಗದಲ್ಲಿ ಆ ಡಸ್ಟ್ಬಿನ್ನಿಂದ ಆಚೆ ತೆಗಿತಾ ಇರೋದು ದುಡ್ಡುಗಳನ್ನ. ಮನೆ ಹಿಂದ್ಗಡೆ ಎಲ್ಲೋ ಏನು ಅನ್ಕೋಬೇಕು ಅಂದರೆ ಯಾವುದೋ ಒಂದು ಬಿದ್ದಿದೆ ಬಿಡು ಅಲ್ಲಿ ಅನ್ಕೋಬೇಕು. ಆಮೇಲೆ ಅಧಿಕಾರಿಗಳು ಗೊತ್ತಲ್ಲ, ಇವಾಗ ಯಾವುದೂ ಬಿಡಲ್ಲ, ಪೈಪು ಬಿಡಲ್ಲ, ಸ್ಯಾನಿಟರಿ ಪೈಪು ಬಿಡಲ್ಲ, ಟಾಯ್ಲೆಟ್ ಪೈಪು ಬಿಡಲ್ಲ ಈಗ. ಬಿಕಾಸ್ ಅವ್ರಿಗೂ ಗೊತ್ತಾಗಿದೆ ಇಷ್ಟೆಲ್ಲ ರೈಡ್ ಮಾಡಿ ಇವರು ಎಲ್ಲೆಲ್ಲಿ ಏನೇನು ಇಟ್ಟಿರ್ಬೋದು ಅಂತ. ಅಲ್ಲೆಲ್ಲೋ ಒಂದು ಏನೋ ಇತ್ತಲ್ಲ ಮೂಲೆಯಲ್ಲಿ ಅಂತ ತೆಗಿತಾರಲ್ಲಿ. ಅಲ್ಲಿ ನೋಡಿದ್ರೆ 7 ಲಕ್ಷ ರೂಪಾಯಿ ದುಡ್ಡು, ಜೊತೆಗೆ ಚಿನ್ನ ಎಷ್ಟು 41 ತೊಲೆ ಚಿನ್ನ. ಯಪ್ಪ, ಹಿಂಗಿದೆ ನೋಡಿ ಕತೆ. ಆ ಡಸ್ಟ್ಬಿನ್ನಿಂದ ಆಚೆ ತೆಗೆದ್ರು ಎಲ್ಲನೂ. ಪರಿಶೀಲನೆ ಮಾಡ್ತಿದ್ದಾರೆ. ಆ ದೃಶ್ಯ ತೋರಿಸ್ತಾ ಇದ್ದೀವಿ. ಎಸಿಬಿ ಅಧಿಕಾರಿಗಳು ಅದಾದಮೇಲೆ ಎಡಗಡೆ ತೆಗೆದ್ರಲ್ಲ ಏನೇನು ಅಂತ ಅದೆಲ್ಲ ಇಟ್ಟರು. ಒಳ್ಳೆ ಶೋರೂಮಲ್ಲಿ ಇದ್ದಂಗಿದೆ. ಎಲ್ಲ ಸಾಹೇಬ್ರಲ್ಲಿ ತೆಗೆದು ಔಸಿಟ್ಟಿದ್ರು. ದೇವದುರ್ಗದಲ್ಲಿರುವಂಥ ಅಶೋಕ್ ರೆಡ್ಡಿ ಅಂತ ಅವರ ಮನೆಯ ಹಿಂಭಾಗದಲ್ಲಿ ಸಿಕ್ಕಂಥ ಡಸ್ಟ್ಬಿನ್ ಅಂದರೆ ಕಸದ ಒಂದು ತೊಟ್ಟಿ ಅಥವಾ ಕಸದ ಒಂದು ಡಬ್ಬ. ಎಸಿಬಿ ಅಧಿಕಾರಿಗಳು ರೇಡ್ ಮಾಡಿದಾಗ ರಾಯಚೂರಿನ ಅಶೋಕ್ ರೆಡ್ಡಿ ಪಾಟೀಲ್. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ವಿಶ್ವನಾಥ್ ರಾಯಚೂರಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ವಿಶ್ವನಾಥ್. ನಮಸ್ಕಾರ. ಎಲ್ಲಿಟ್ಟರು ಬಿಡಲ್ಲ ಎಸಿಬಿ ಅಧಿಕಾರಿಗಳು, ಹಂಗೆ ಜಾಲಾಡಿದ್ದಾರೆ ಅನಿಸ್ತಾ ಇದೆ. ಖಂಡಿತ ರಾಯಚೂರಿನ ಏನು ಬಸವೇಶ್ವರ ಕಾಲೋನಿಯಲ್ಲಿ ಇರತಕ್ಕಂತಹ ಅಶೋಕ್ ರೆಡ್ಡಿ ಮನೆ ಏನಿದೆ, ಕೆಬಿ ಚಾನೆಲ್ ಅಧಿಕಾರಿ ಅಶೋಕ್ ರೆಡ್ಡಿ ಅವರ ಮನೆಯನ್ನ ಬೆಳ್ಳಂಬೆಳಗ್ಗೆ ಸರಿಸುಮಾರು 6:45 ಸುಮಾರಿಗೆ ಡಿವೈಎಸ್ಪಿ ವಿಜಯ್ ಕುಮಾರ್ ಅವರ ನೇತೃತ್ವದಲ್ಲಿ ದಾಳಿಯನ್ನ ನಡೆಸಿದ ಅಧಿಕಾರಿಗಳು ಇಡೀ ಮನೆಯನ್ನ ತಡಕಾಡ್ತಾರೆ. ಹರೀಶ್ ಯಾವೊಂದು ಮೂಲೆಯನ್ನು ಕೂಡ ಬಿಡೋದಿಲ್ಲ, ಅವರ ಕಾರನ್ನು ಕೂಡ ತಡಕಾಡ್ತಾರೆ. ಜೊತೆಗೆ ಮೇಲ್ಗಡೆ ಇರತಕ್ಕಂಥ ಪ್ರತಿಯೊಂದು ಬೆಡ್ ಆಗಿರ್ಲಿ, ದಿಂಬಾಗಿರ್ಲಿ, ಕಬಾಡ್ ಆಗಿರ್ಲಿ, ಪ್ರತಿಯೊಂದನ್ನು ತಡಕಾಡಿರ್ತಕ್ಕಂಥ ಅಧಿಕಾರಿಗಳಿಗೆ ಸಾಕಷ್ಟು ಏನು ಪ್ರಮಾಣದ ಆಸ್ತಿ ಪತ್ರಗಳು ಮತ್ತು ಒಡವೆಗಳು ಲಭ್ಯವಾಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿಯೇ ಮನೆಯಲ್ಲಿರ್ತಕ್ಕಂಥ ಕುಟುಂಬದ ಸದಸ್ಯರು ಆ ಮನೆಯಲ್ಲಿರ್ತಕ್ಕಂಥ ಹಣದ ಚೀಲವನ್ನ ಕಟ್ಟಿ ಮನೆಯಿಂದ ಕೆಳಗಡೆ ಎಸ್ತಂತ ಸಂದರ್ಭದಲ್ಲಿ ಅದನ್ನ ಕಂಡು ಪೊಲೀಸರು ಅದನ್ನು ಕೂಡ ವಶಕ್ಕೆ ತೆಗೆದುಕೊಂಡಿರ್ತಕ್ಕಂಥದ್ದು ಬೆಳಗ್ಗೆ ನಡೆದಿತ್ತು. ಈಗ ಆ ಮನೆಯ ಹಿಂಭಾಗದಲ್ಲಿ ಏನ್ ಕಸವನ್ನ ಹಾಕ್ತಕ್ಕಂತಹ ಒಂದು ಚಿಕ್ಕ ಬ್ಯಾರಲ್ ಏನಿದೆ, ಆ ಬ್ಯಾರಲ್ ಒಳಗಡೆ ಸರಿಸುಮಾರು 7 ಲಕ್ಷ ರೂಪಾಯಿ ನಗದು ಮತ್ತೆ ಜೊತೆಗೆ ಆಭರಣಗಳನ್ನ, ಚಿನ್ನದ ಒಡವೆಗಳನ್ನ ಆ ಬ್ಯಾರಲ್ ಅಲ್ಲಿ ಹಾಕಿ ಮುಚ್ಚಿರ್ತಾರೆ. ಅದನ್ನು ಕೂಡ ಎಡಬಿಡದಂತೆ ತಡಕಾಡಿದಂತಹ ಅಧಿಕಾರಿಗಳು ಅದನ್ನು ಕೂಡ ಹೊರತೆಗೆದಿದ್ದಾರೆ. ಒಟ್ಟಾರೆಯಾಗಿ ಈ ಭ್ರಷ್ಟ ಅಧಿಕಾರಿ ಏನ್ ಅಕ್ರಮವಾಗಿ ಸಂಪಾದನೆಯನ್ನ ಮಾಡಿರ್ತಾರೆ, ಇವರ ಇಂಚಿಂಚು ಏನು ಮನೆಯನ್ನ ಶೋಧ ನಡೆಸುವುದರ ಮೂಲಕ
ಆ ಹಣವನ್ನ ಆಸ್ತಿ ಪತ್ರಗಳನ್ನು ಹೊರತೆಗಿತಾ ಇದ್ದಾರೆ. ಕೇವಲ ಇಲ್ಲೊಂದೇ ಅಲ್ಲ ಹರೀಶ್, ಈಗಾಗಲೇ ಏನು ಇವರ ಸ್ವಗ್ರಾಮವಾಗಿರ್ತಕ್ಕಂಥ ಯಾದಗಿರಿ ಜಿಲ್ಲೆಯ ಕದ್ರಳಿಲೂ ಕೂಡ ತೆಗಿತಾ ಇದ್ದಾರೆ. ಜೊತೆಗೆ ಇವರ ಏನು ದೇವದುರ್ಗ ತಾಲೂಕಿನ ಅಮರಾಪುರ ಕ್ರಾಸ್ ಹತ್ರ ಬರ್ತಕ್ಕಂಥ ಕಚೇರಿಯನ್ನು ಕೂಡ ತಡಕಾಡ್ತಾ ಇದ್ದಾರೆ. ಯಾಕೆಂತ ಕೇಳಿದ್ರೆ ಇಲ್ಲಿ ರೈತರ ಜಮೀನುಗಳಿಗೆ ನೀರು ಹರಿಸೋದಕ್ಕೋಸ್ಕರ ಕಾಲುವೆಗಳೇನು ಬರ್ತವೆ, ಕೃಷ್ಣ ಭಾಗ್ಯ ಜಲ ನಿಗಮದ ಕಾಲುವೆಗಳು, ಆ ಕಾಲುವೆಗಳನ್ನ ನಿರ್ಮಾಣ ಮಾಡೋದಕ್ಕೆ ಸರ್ಕಾರ ಪ್ರತಿ ವರ್ಷ ಸಾವಿರಾರು ಕೋಟಿ ರೂಪಾಯಿ ಹಣವನ್ನ ನೀಡುತ್ತೆ. ಆ ಹಣವನ್ನು ನೀಡಿರ್ತಕ್ಕಂಥ ಹಣದ ಒಂದು ಇದರಿಂದ ಕಾಂಟ್ರಾಕ್ಟರ್ಗಳು ಆ ಕಾಲುವೆಯ ಕಾಮಗಾರಿಗಳನ್ನ ಕೈಗೊಳ್ಳುತ್ತಾರೆ. ಆ ರೀತಿಯಾಗಿ ಕಾಂಟ್ರಾಕ್ಟರ್ ಕಾಮಗಾರಿಗಳನ್ನ ಕೈಗೊಂಡಂತ ಸಂದರ್ಭದಲ್ಲಿ ಅವರು ಕಳಪೆ ಕಾಮಗಾರಿಗಳನ್ನ ಮಾಡಬಾರದು ಅಂತಕ್ಕಂಥದ್ದನ್ನ ಅದನ್ನು ಚೆಕಪ್ ಮಾಡಬೇಕು, ಅವರಿಗೆ ಬಿಲ್ ಅನ್ನ ಸರಿಯಾಗಿ ಮಾಡಬೇಕು. ಆದ್ರೂ ಕಾಮಗಾರಿಗಳನ್ನ ಸರಿಯಾಗಿ ಮಾಡಿದ್ರೆ ಮಾತ್ರ ಬಿಲ್ ಮಾಡಬೇಕು ಅಂತಕ್ಕಂತಹ ಒಂದು ನಿಟ್ಟಿನಲ್ಲಿ ಈ ಅಧಿಕಾರಿಗಳನ್ನ ನೇಮಕ ಮಾಡಿರ್ತಾರೆ. ಆದ್ರೆ ಕಳಪೆ ಕಾಮಗಾರಿ ಮಾಡಿರ್ತಕ್ಕಂತಹ ಕಾಂಟ್ರಾಕ್ಟರ್ಗಳ ಜೊತೆ ಸೇರ್ಕೊಂಡು ಇವರು ಕಮಿಷನ್ ಹೊಡೆದು ಈ ರೀತಿಯಾಗಿ ಅಕ್ರಮವಾಗಿ ಹಣವನ್ನ ಮತ್ತು ಆಭರಣವನ್ನ ಆಸ್ತಿ ಪತ್ರಗಳನ್ನ ಸಂಪಾದನೆ ಮಾಡ್ತಾರೆ. ಹೀಗಾಗಿ ಇದರ ಒಂದು ಖಚಿತ ಮಾಹಿತಿಯನ್ನ ಆಧರಿಸಿ ಇವತ್ತು ಎಸಿಬಿ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ದಾಳಿಯನ್ನ ಮಾಡ್ತಾರೆ. ಈ ದಾಳಿಯಲ್ಲಿ ಡಸ್ಟ್ಬಿನ್ ಎಲ್ಲಿತ್ತು? ಏನು ರಾಯಚೂರಿನ ಅಶೋಕ್ ರೆಡ್ಡಿ ಅವರ ಮನೆ ಇದೆ. ರಾಯಚೂರು ಪಟ್ಟಣದ ಬಸವೇಶ್ವರ ಕಾಲೋನಿಯಲ್ಲಿರ್ತಕ್ಕಂಥ ಅಶೋಕ್ ರೆಡ್ಡಿ ಅವರ ಮನೆಯ ಹಿಂಭಾಗದಲ್ಲಿ ಏನು ಒಂದು ವರಾಂಡ ಬಿಟ್ಟಿರ್ತಾರೆ, ಅಲ್ಲಿ ಬಟ್ಟೆಯನ್ನು ತೊಳೆಯೋದಕ್ಕೆ ಮತ್ತು ಟಾಯ್ಲೆಟ್ ಗೆ ಹೋಗೋದಕ್ಕೆ ವರಾಂಡವನ್ನು ಬಿಟ್ಟಿರ್ತಾರೆ. ಆ ವರಾಂಡದಲ್ಲಿ ಆ ಒಂದು ಡಸ್ಟ್ಬಿನ್ ಎಲ್ಲೋ ಒಂದು ಮೂಲೆಯೊಂದರಲ್ಲಿ ಆ ಒಂದು ಚಿಕ್ಕ ಬ್ಯಾರಲ್ ಇಟ್ಟಿರ್ತಾರೆ. ಅದರಲ್ಲಿ ಕಸವನ್ನ ಅಂದ್ರೆ ಯಾರಾದ್ರೂ ನೋಡಿದವ್ರಿಗೆ ಅಲ್ಲೇನೋ ವೇಸ್ಟ್ ಬಿದ್ದಿದೆ ಬಿಡು ಅನ್ಕೋಬೇಕಷ್ಟೇ. ಎಸ್ ಇವರು ಶೋಧ ಮಾಡಿದಂತ ಸಂದರ್ಭದಲ್ಲೂ ಕೂಡ ಮೇಲ್ಗಡೆ ಕಂಪ್ಲೀಟ್ ಆಗಿ ಕಸವನ್ನೇ ಇತ್ತು. ಆದ್ರೆ ಕೆಳಗಡೆ ಹೋದಂತ ಸಂದರ್ಭದಲ್ಲಿ ಇಡೀ ಎಲ್ಲಾ ಕಸವನ್ನ ತೆಗೆದು ಕೆಳಗಡೆ ನೋಡಿದಂತ ಸಂದರ್ಭದಲ್ಲಿ ಒಂದು ಕಪ್ಪು ಚೀಲದಲ್ಲಿ ಸರಿಸುಮಾರು 7 ಲಕ್ಷ ರೂಪಾಯಿ ಆಭರಣ ಮತ್ತು ಚಿನ್ನದ ಒಡವೆಗಳು ಪತ್ತೆಯಾಗಿದ್ದಾವೆ. ಹರೀಶ್, ಥ್ಯಾಂಕ್ ಯು ವಿಶ್ವನಾಥ್ ಹುಗಾರ್ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ರಾಯಚೂರಿಂದ ವಿಜಯಪುರದ ಕಡೆ ಹೋಗೋಣ. ವಿಜಯಪುರದ ನಿರ್ಮಿತಿ ಕೇಂದ್ರದ ಅಧಿಕಾರಿ ಮೇಲೆ ರೇಡ್ ಆಯಿತು. ಅವರ ಹೆಸರು ಗೋಪಿನಾಥ್ ಅಂತ. ಗೋಪಿನಾಥ್ ಮನೆಯಲ್ಲಿ ಹೈಟೆಕ್ ಬಾತ್ರೂಮ್ ಇದೆ, ಬಂಗ್ಲೆ ಅಂತಹ ಮನೆ, ಸ್ಟೀಮ್ ಬಾತ್ರೂಮ್ ಅವ್ರ ಮನೆಯಲ್ಲಿರೋದು. ಅವ್ರು ಕೆಲಸ ಮಾಡೋದಿಲ್ಲಿ ನಿರ್ಮಿತಿ ಕೇಂದ್ರದ ಅಧಿಕಾರಿ ಅವರು ಗೋಪಿನಾಥ್ ಅಂತ. ಏನಾಯ್ತು ನೋಡೋಣ. ಬ್ರೇಕಿಂಗ್ ನ್ಯೂಸ್. ಎಷ್ಟಾಗ್ಬೋದಪ್ಪ ಈ ಸ್ಟೀಮ್ ಬಾತ್ ಅಂದರೆ? ಬಲಭಾಗದಲ್ಲಿ ನೋಡ್ತಾ ಇದ್ದೀರಲ್ಲ, ಐಷಾರಾಮಿ ಮನೆ, ಐಷಾರಾಮಿ ಎಲ್ಲ ವಸ್ತುಗಳು. ಆ ಸ್ಟೀಮ್ ಬಾತ್ಗೆ 5 ಲಕ್ಷ ರೂಪಾಯಿ ಸ್ಟೀಮ್ ಬಾತ್. ಅದು ಎಂಜಿನಿಯರ್ನ ಕರೆಸಿ ಬಾತ್ರೂಮ್ ಖರ್ಚಿನ ಲೆಕ್ಕ ಹಾಕಿಸ್ತಾ ಇದ್ದಾರೆ ಎಸಿಬಿ ಅವರು. ಎಷ್ಟಾಗ್ಬೋದು ಇದಕ್ಕೆ ಅಂತ. ಬರೀ ಆ ಬಾತ್ಗೆ 5 ಲಕ್ಷ ಅಂದರೆ ಟೋಟಲ್ ಆಗಿ ಆ ಬಾತ್ರೂಮ್ ಎಷ್ಟು ಬೆಲೆ ಬಾಳೋದು ಯೋಚನೆ ಮಾಡಿ. ಬಾತ್ರೂಮ್ಗೆ ಜಾಗ್ವಾರ್ ಕಂಪನಿಯ ವಸ್ತುಗಳ ಬಳಕೆ ಮಾಡಿದ್ದಾರೆ, ಎಲ್ಲ ಹೈಟೆಕ್. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ವಿಜಯಪುರದಿಂದ ಗುರುರಾಜ್ ಜೂರೋಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಗುರುರಾಜ್. ಗುಡ್ ಮಾರ್ನಿಂಗ್ ಹರೀಶ್. ಹೈಟೆಕ್ ಗೋಪಿನಾಥ್ ಅವ್ರ ಮನೆ ಹೇಗಿತ್ತು? ಇವತ್ತು ಮುಂಜಾನೆ ಏನಂದ್ರೆ ರಾಜ್ಯದ ಬೇರೆ ಬೇರೆ ಕಡೆ ಎಸಿಬಿ ದಾಳಿ ಮಾಡಿದಂತೆ ವಿಜಯಪುರದ ನಿರ್ಮಿತಿ ಕೇಂದ್ರದ ಅಧಿಕಾರಿ ಮಲ್ಸಿಯನ್ ಅವರು ಏನಿದ್ದಾರೆ ಅವರ ಮೇಲೆ ಇವತ್ತು ದಾಳಿಯನ್ನು ನಡೆಸಿರುವುದು. ದಾಳಿಯಲ್ಲಿ ಎಸಿಬಿ ಅಧಿಕಾರಿಗಳು ವಿಜಯಪುರ ಮತ್ತೆ ಅವರಿಗೆ ಸಂಬಂಧಪಟ್ಟ ಬಾಗಲಕೋಟೆಯಲ್ಲಿರುವಂತಹ ಆಸ್ತಿಗಳ ಮೇಲೆ ದಾಳಿ ಮಾಡಿರುವಂತದ್ದು. ಆಗ ವಿಜಯಪುರದ ನಿವಾಸ ಏನಿದೆ ಆ ನಿವಾಸಕ್ಕೆ ಭೇಟಿ ನೀಡಿದಾಗ ಎಸಿಬಿ ಅಧಿಕಾರಿಗಳಿಗೂ ಒಂದು ರೀತಿ ಶಾಕ್ ಆಗಿರುವಂತದ್ದು. ಸಾಮಾನ್ಯವಾಗಿ ನಾವು ಫಿಲ್ಮ್ಗಳಲ್ಲಿ ನೋಡುವಂತಹ ಜಾಕೋಬಿ ಸಿಸ್ಟಮ್ ಬಾತ್ರೂಮ್ಗಳು ಏನಂತೆ ಅದು ಈತನ ಮನೆಯಲ್ಲಿ ಇರುವಂತದ್ದು. ಈತ ಇರುವಂತದ್ದು ನಿರ್ಮಿತಿ ಕೇಂದ್ರದ ಅಧಿಕಾರಿ ಅಂದ್ರೆ ಯಾರು ನಿರ್ಗತಿಕರು ಬರ್ತಾರೆ ಅಂತವ್ರನ್ನ ಅವರಿಗೆಲ್ಲ ಫೆಸಿಲಿಟಿ ಕೊಟ್ಟು ಉದ್ಧಾರ ಮಾಡುವಂತ ಕೇಂದ್ರ ಇರುವುದು ನಿರ್ಮಿತಿ ಕೇಂದ್ರ. ಅಂತ ಅಧಿಕಾರಿ ಮನೆಯಲ್ಲಿ ಸುಮಾರು 3 ರಿಂದ 5 ಲಕ್ಷ ರೂಪಾಯಿವರೆಗೂ ಈ ಒಂದು ಬಾತ್ರೂಮ್ ಇರುವಂತದ್ದು. ಅಷ್ಟು ಕಾಸ್ಟ್ಲಿ ಬಾತ್ರೂಮ್ ಇಂದ ಬಳಸೋದು ಎಸಿಬಿ ಅಧಿಕಾರಿಗಳಿಗೆ ಶಾಕ್ ಆಗಿರುವಂತದ್ದು. ಯಾಕಂದ್ರೆ ರಾಜ್ಯದಲ್ಲಿ ಬೇರೆ ಬೇರೆ ದಾಳಿ ಮಾಡೋ ಸಹಿತ ಹಣ, ಚಿನ್ನಾಭರಣ ಈ ರೀತಿಯ ವಸ್ತುಗಳು ಪತ್ತೆ ಆಗ್ತವೆ. ಆದ್ರೆ ಬಾತ್ರೂಮ್ ಅನ್ನ ಈ ರೀತಿ ಕಟ್ಟಿರೋದು ಇಲ್ಲಿ ಎಸಿಬಿ ಅಧಿಕಾರಿಗಳು ಒಂದು ರೀತಿಯ ಶಾಕ್ ಆಗಿರುವಂತದ್ದು. ತುಂಬಾ ದೊಡ್ಡ ದೊಡ್ಡ ಐಷಾರಾಮಿ ಹೋಟೆಲ್ಗಳಲ್ಲಿ ಈ ತರದಿರೋದು, ಅಥವಾ ಸ್ಟೀಮ್ ಬಾತ್ಗೆ ಅಂತ ಫಿಕ್ಸ್ ಆಗಿರುವಂತ ಎಷ್ಟೊಂದು ಕಡೆ ಸೆಂಟರ್ಗಳಲ್ಲಿ ಈ ತರದನ್ನು ಗಮನಿಸಿದ್ದೀವಿ ನಾವು. ಆದರೆ ಇಲ್ಲಿ ಮನೆಗೆ ಈ ಥರ ಇಟ್ಕೊಂಡಿದ್ದಾರೆ ಅಂದರೆ ಅವರ ಮನೆ ಹೇಗಿರಬೇಡ. ಎಷ್ಟು ವರ್ಷದಿಂದ ನಿರ್ಮಿತಿ ಕೇಂದ್ರದಲ್ಲಿದ್ದಾರೆ? ಇವ್ರ ಮೇಲೆ ಆರೋಪಗಳು ಇತ್ತಾ? ಹರೀಶ್ ನಾಗರಾಜ್ ಏನಂದ್ರೆ ಈ ಹಿಂದೆ 2003 ಸಹಿತ ಇವ್ರ ಮೇಲೆ ಒಂದು ಲೋಕಾಯುಕ್ತ ರೇಡ್ ಆಗಿತ್ತು. ಆ ಸಮಯದಲ್ಲೂ ಸಹಿತ ಇವ್ರ ಮೇಲೆ ಅಕ್ರಮ ಆಸ್ತಿ ಸಂಬಂಧಪಟ್ಟಂಗೆ ಇವ್ರ ಮೇಲೆ ರೇಡ್ ಆಗಿ ಪ್ರಕರಣ ದಾಖಲಾಗಿ ಅದ್ರ ಬಗ್ಗೆ ವಿಚಾರಣೆ ಸಹಿತ ನಡೆದಿತ್ತು. ಅದಾದ ಬಳಿಕ ಮತ್ತೆ ಇವರು ಬೇರೆ ಕಡೆ ಒಳಗೊಳಾಗಿ ಮತ್ತೆ ಈಗ ವಿಜಯಪುರಕ್ಕೆ ಬಂದಿದ್ದು ವಿಜಯಪುರ ನಗರದಲ್ಲಿ ಇವರೊಂದು ಮನೆಯನ್ನು ಕಟ್ಟಿದ್ರು. ಒಟ್ಟು ವಿಜಯಪುರ ನಗರದಲ್ಲಿ 2 ಇವ್ರ ಮನೆ ಇರುವಂತದ್ದು, ಜೊತೆಗೆ ಬಾಗಲಕೋಟೆ ನಗರದಲ್ಲಿ 2 ಮನೆ ಇರುವಂತದ್ದು. ಸೊ ಹಾಗಾಗಿ ವಿಜಯಪುರ ಮನೆಯನ್ನ ಮತ್ತೆ ಬಾಗಲಕೋಟೆ ಮನೆಯನ್ನ 2 ತಪಾಸಣೆ ಮಾಡ್ತಿರುವಂತದ್ದು. ಹೆಚ್ಚಿನ ಪ್ರಮಾಣದ ಚಿನ್ನಾಭರಣ ಮತ್ತೆ ಬೆಳ್ಳಿಗಳು ವಿಜಯಪುರ ಮನೆಯಲ್ಲಿ ಸಿಕ್ಕಿರೋದ್ರಿಂದ ವಿಜಯಪುರದ ಆದರ್ಶ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇವ್ರ ಮನೆ ಬರುವಂತದ್ದು. ಆದರ್ಶ ನಗರದಲ್ಲಿರೋ ಮನೆಗೆ ಈಗ ಇನ್ನೂ ಅಧಿಕಾರಿಗಳು ತಪಾಸಣೆ ನಡೆಸ್ತಿದ್ದಾರೆ. ಜೊತೆಗೆ ಈ ಬಾತ್ರೂಮ್ ಏನಿದೆ, ಈ ಬಾತ್ರೂಮ್ ಇದು ಎಷ್ಟು ಬೆಲೆ ಬಾಳುತ್ತೆ ಮತ್ತೆ ಇದರಲ್ಲಿ ಏನು ವಿಶೇಷತೆ ಇದೆ, ಬೇರೆ ಇದಕ್ಕೆ ಏನು ಸಂಬಂಧ ಇದೆ ಅನ್ನೋದ್ರ ಬಗ್ಗೆ ಎಕ್ಸ್ಪರ್ಟ್ಸ್ ನ ಕರೆಸಿ ಅಧಿಕಾರಿಗಳು ತಪಾಸಣೆಯನ್ನ ನಡೆಸ್ತಿರುವಂತದ್ದು. ಹರೀಶ್ ನಗರ. ಥ್ಯಾಂಕ್ ಯು ಗುರುರಾಜ್ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ನ್ಯೂಸ್ ಮುಂದುವರಿತಾ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇರಿ.
ವೆಲ್ಕಮ್ ಬ್ಯಾಕ್. ಇದು ನ್ಯೂಸ್ 18 ಕನ್ನಡದ ಮೆಗಾ ಅಭಿಯಾನ. ಕಳೆದ ಸೆಪ್ಟೆಂಬರ್ 2021 ಇಸ್ವಿಯಿಂದ ಅಂದರೆ 7 ತಿಂಗಳುಗಳ ಮೆಗಾ ಅಭಿಯಾನ ಇದು. ಬೆಂಗಳೂರು ರಸ್ತೆ ಗುಂಡಿಗೆ ಯುವಕ ಬಲಿಯಾಗೋದ, ಮೊನ್ನೆ ಅಶ್ವಿನ್ ಬಲಿಯಾಗೋದ. ಇದೀಗ BBMP ಹಾಗೂ ಜಲಮಂಡಳಿ ನಡುವೆ ಶೀತಲ ಸಮರ ನಡೀತಾ ಇದೆಯಂತೆ. ಏನಾಗ್ತದೆ ನೋಡೋಣ. ಬ್ರೇಕಿಂಗ್ ನ್ಯೂಸ್. #ಶಟ್ ದ ಪಾಟ್ ಹೋಲ್. ಬೆಂಗಳೂರು ರಸ್ತೆಗಳ ಗುಂಡಿಗಳನ್ನು ಮುಚ್ಚುವಂತಹ ಮೆಗಾ ಅಭಿಯಾನ ಇದು. ರಸ್ತೆಯಲ್ಲಿ ನರಕ ಯಾವ ಥರ ಇದೆ ಅಂತ ತೋರಿಸಿ, ಇದನ್ನು ತೋರಿಸಿದ್ದು ಆಯಿತು, ಕೋರ್ಟ್ ಚೀಮಾರಿ ಹಾಕಿದ್ದಾಯಿತು, ಜೊತೆಗೆ ಜೈಲ್ಗೆ ಹಾಕ್ಬಿಡ್ತೀವಿ ಅಂತ ವಾರ್ನಿಂಗ್ ಕೂಡ ಕೊಟ್ಟಿದ್ದಾಯಿತು. ಮೊನ್ನೆ ಅಶ್ವಿನ್ ಅನ್ನುವಂಥ ಹುಡುಗ ಒಬ್ಬ ಬಲಿಯಾಗೋದ. ಇದೀಗ ಜಲಮಂಡಳಿ BBMP ಮೇಲೆ, BBMP ಜಲಮಂಡಳಿ ಮೇಲೆ ಅವರಿಬ್ಬರ ನಡುವೆ ಶೀತಲ ಸಮರ ನಡೀತಾ ಇದೆ. ಜಲಮಂಡಳಿ ಗುಂಡಿ ಮುಚ್ಚಿರಲಿಲ್ಲ ಅಂತ ಚೀಫ್ ಕಮಿಷನರ್ ಹೇಳಿಕೆ ಕೊಟ್ಟಿದ್ರು. ಈಗ ಜಲಮಂಡಳಿ ಇಂಜಿನಿಯರ್ಸ್ಗಳು ಅವರಿಂದ ರಸ್ತೆ ನಿರ್ವಹಣಾ ಮಾಹಿತಿ ಬರ್ತಾ ಇದೆ. 2021ರಲ್ಲಿ ಡ್ರೈನೇಜ್ ಕಾಮಗಾರಿ ಮುಗಿಸಿತ್ತಂತೆ ಜಲಮಂಡಳಿ. ಕಾಮಗಾರಿ ಮುಗಿದ್ರೂ ರಸ್ತೆ ಅಧೀನಕ್ಕೆ ಪಡೆದಿರಲಿಲ್ವಂತೆ BBMP. 2021 ಜೂನ್ 18ನೇ ತಾರೀಕು BBMPಗೆ ಪತ್ರ ಕೊಟ್ಟಿದ್ದರಂತೆ ಜಲಮಂಡಳಿಯವರು. ಒಟ್ಟು 10 ರಸ್ತೆಗಳನ್ನು ಹಸ್ತಾಂತರಿಸಿದ್ರು ಜಲಮಂಡಳಿ ಅಧಿಕಾರಿಗಳು. BBMPಗೆ ಕೊಟ್ಟ ಮೇಲೆ ರಸ್ತೆ ನಿರ್ವಹಣೆ ಹೊಣೆ BBMPದ್ದೇ, ನಮ್ದಲ್ಲ ಅಂತ ಅವರು ಜಲಮಂಡಳಿಯವರು. ಅಶ್ವಿನ್ ಸಾವನ್ನ ಜಲಮಂಡಳಿ ತಲೆಗೆ ಕಟ್ಟೋದಕ್ಕೆ BBMP ಹೊರಡ್ತಾ ಆಗಿದ್ರೆ ಅಂತ ಪ್ರಶ್ನೆ ಕಾಡ್ತಿದೆ. ಸುಮ್ಮನೆ ಜಲಮಂಡಳಿ ಮೇಲೆ ಗುಬೆ ಕೂರಿಸುವಂಥ ಪ್ರಯತ್ನವನ್ನು ಯಾಕೆ ಮಾಡ್ತಿದ್ದಾರೆ ಇವರು? MS ಪಾಳ್ಯದ ಮುನೇಶ್ವರ ಬಡಾವಣೆಯ ರಸ್ತೆ ಗುಂಡಿಯಿಂದ ಪ್ರಾಣ ಕಳ್ಕೊಂಡ ಮೊನ್ನೆ ಅಶ್ವಿನ್ ಅನ್ನೋ ಹುಡುಗ. ಎಡಭಾಗದಲ್ಲಿ ನೋಡ್ತಾ ಇದ್ದೀರಿ, ಆತನ ಒಬ್ಬ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಹುಡುಗ. ಈ ವಿಚಾರಕ್ಕೆ ಈಗ ಗಲಾಟೆ ಶುರುವಾಗಿದೆ BBMP ಮತ್ತು ಜಲಮಂಡಳಿಯ ನಡುವೆ. ಆ ಕಾಮಗಾರಿ ಮುಗಿಸಿದ್ದೀವಿ, ಲೆಟ್ರ್ ಆಗಲೇ ಕೊಟ್ಟಿದ್ದೀವಿ, ಲೆಟ್ರ್ ಕೊಟ್ಟ ಮೇಲೆ ಹ್ಯಾಂಡ್ ಓವರ್ ಆದಮೇಲೆ ಆ ರಸ್ತೆ ಸರಿ ಮಾಡಬೇಕಾದ ಜವಾಬ್ದಾರಿ BBMPಯದ್ದು. ಕೊಟ್ಟು ಎಷ್ಟು ತಿಂಗಳಾಯಿತು ಅಂತ ಅವರು, ಇಲ್ಲ ಅವರು ಅಗದ್ಬಿಟ್ಟು ಹಿಂಗೆ ಮಾಡಿದ್ದಾರೆ, ಹಾಗಾಗಿ ಇದು ಅವ್ರ ಜವಾಬ್ದಾರಿ ಅಂತ ಅವರು. ರಸ್ತೆ ಗುಂಡಿ ಮುಚ್ಚುವಲ್ಲಿ BBMP ಅಲರ್ಟ್ ಆಗ್ತಾ ಇದೆ. ಹೈಕೋರ್ಟ್ ಚಾಟಿ ಬಳಿಕ ಅಲರ್ಟ್ ಆಗ್ತಾ ಇದೆ BBMP. 2 ವರ್ಷದ ಬಳಿಕ ಕೆಂಗೇರಿ ಹತ್ರ ಮೈಸೂರು ರೋಡ್ಗೆ ಮುಕ್ತಿ ಸಿಗ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ಅಭಿವೃದ್ಧಿ ಅಂತ ಕೋಟಿಗಟ್ಟಲೆ ಬಡ್ಜೆಟಲ್ಲಿ ಎತ್ತಿಡ್ತಾರೆ, ಅದು BBMP ಬಡ್ಜೆಟ್ ಹೇಳ್ತಾ ಇರೋದು ನಾನು. ಇದೀಗ 2 ವರ್ಷ ಆದಮೇಲೆ ಕೆಂಗೇರಿ ಹತ್ರ ಮೈಸೂರು ರೋಡ್ಗೆ ಮುಕ್ತಿ ಸಿಗ್ತಾ ಇದೆ. ಕೆಂಗೇರಿ ಬಳಿ ಮೈಲಸಂದ್ರ ತಡೆಗೋಡೆಯೂ ರೆಡಿ ಆಗ್ತಾ ಇದೆ. ವೃಷಭಾವತಿಗೆ ಅಡ್ಡಲಾಗಿ ಕಟ್ಟಿದಂಥ ತಡೆಗೋಡೆ ಇದು. ಆ ಕಾರ್ಯ ಈಗ ಪೂರ್ಣಗೊಳ್ತಾ ಇದೆ. ತಡೆಗೋಡೆ, ಮೆಟ್ರೋ ಪಿಲ್ಲರ್ ಸುತ್ತಲಿನ ರಸ್ತೆ ಕಾರ್ಯ ಈಗ ಪೂರ್ಣಗೊಳ್ತಾ ಇದೆ. ಕಳೆದ 2 ವರ್ಷದ ಹಿಂದೆ ಕೆಂಗೇರಿ ಹತ್ರ ಮೈಸೂರು ರಸ್ತೆ ಮಳೆ ಬಂದಿದ್ದು, ತುಂಬಿದ್ದು, ದೊಡ್ಡ ಅನಾಹುತ ಆಗಿದ್ದು ಯಾರೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಕೆಂಗೇರಿಯ ಮೈಲಸಂದ್ರ ತಡೆಗೋಡೆ ಕುಸಿದೋಗಿತ್ತು. 2 ಮೆಟ್ರೋ ಪಿಲ್ಲರ್ಗೂ ಕೂಡ ಹಾನಿಯಾಗಿತ್ತು. ಇದರಿಂದ ಮೈಲಸಂದ್ರದ ಹತ್ರ 2 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿತ್ತು. ಅಷ್ಟೇ ಅಲ್ಲ, 2 ವರ್ಷ 1 ವೇ, ಅಲ್ಲೇ 2 ವೇ ಟ್ರಾವೆಲ್ ಮಾಡಬೇಕಾದಂಥ ಪರಿಸ್ಥಿತಿ ಇತ್ತು. ಇದರಿಂದ ದೊಡ್ಡ ಟ್ರಾಫಿಕ್ ಜಾಮ್ ಪ್ರತಿನಿತ್ಯ, ಜೊತೆಗೆ ಆಕ್ಸಿಡೆಂಟ್ಸ್ಗಳು, ಅಪಘಾತಗಳಾಗ್ತಾ ಇತ್ತು. ಹೈಕೋರ್ಟ್ ತರಾಟೆ ಬಳಿಕ ಇದೀಗ BBMP ಒಂದಷ್ಟು ಮೈ ಕೊಡ್ಕೊಂಡು ಎದ್ದು ಕೂತು ಕೆಲಸ ಮುಗಿಸಿದ್ದಾರೆ. ಈಗ ಕಾಮಗಾರಿಯನ್ನು ಪೂರ್ಣಗೊಳಿಸಿದ್ದಾರೆ. ಆ ದೃಶ್ಯ ನೋಡ್ತಾ ಇದ್ದೀರಿ ನೀವು. ಇಲ್ಲಿ ಯಾವಾಗಲೂ ನೀರು ನಿಂತ್ಕೊಳ್ಳೋದು, ಬಾವಿ ಎಲ್ಲರಿಗೂ ತೊಂದರೆ ಆಗೋದು, ಸಾಮಾನ್ಯ ಜನರಿಗೆ ಓಡಾಡೋಕ್ಕೂ ತೊಂದರೆ ಆಗೋದು. ಅದರಿಂದ ಇದು ಮಾಡೋರು. ಇವಾಗ 2 ವರ್ಷದಿಂದ ಪ್ರಾಬ್ಲಮ್ ಇತ್ತು, ಇವಾಗ 1 ವಾರ ಆಯಿತು ರೆಡಿಯಾಗಿ. 2 ವೇ ಇತ್ತು ಓಡಾಡೋಕ್ಕೆ ಆಕ್ಸಿಡೆಂಟ್ಗಳಾಗೋದು, ಏನಾದರೂ ತೊಂದರೆ ಆಗೋದು, ವಯಸ್ಸು ಹೋಗಿರೋರು ಬರೋರಿಗೆಲ್ಲ ತೊಂದರೆ ಆಗೋದು. ಅದರಿಂದ ತುಂಬ ಇದಾಯಿತು. ಇವಾಗ ಅನುಕೂಲ ಆಗಿದೆ. ನೀಟ್ ತಡೆ ಕಟ್ಟವ್ರೆ, ಅದರಿಂದ ಅನುಕೂಲ ಆಗಿದೆ. ನೋಡ್ರೆ ಸುಮಾರು 1 ವರ್ಷ 2 ವರ್ಷನೇ ಆಗೋಯ್ತು ಓಪನ್ ಮಾಡಿ. ತುಂಬ ದಿನನೇ ವರ್ಷನೇ ಆಗೋಯ್ತು. ಈಗ ಲಾಕ್ಡೌನ್ ಎಲ್ಲ ಕ್ಲೋಸ್ ಆಗ್ಬಿಟ್ಟಿರಲ್ಲ, ಓಪನ್ ಮಾಡಿ ಸರ್. ಒಂದು ಗ್ರೌಂಡ್ ರಿಪೋರ್ಟ್ ನನ್ನ ಸಹೋದ್ಯೋಗಿ ಶರಣು ಹಂಪಿ ಕೊಟ್ಟಿದ್ದಾರೆ. OTU ಶರಣು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಒಂದು ಸಣ್ಣ ಮಳೆ ಬಂತಂದ್ರೆ ಯಾವ ರೀತಿಯಾಗಿ ಅನಾಹುತ ಆಗುತ್ತೆ ಅನ್ನೋದು ಬೆಂಗಳೂರಿನ ಪ್ರತಿ ಏರಿಯಾಗಳಲ್ಲೂ ಕೂಡ ಹೋದ್ರೆ ಗೊತ್ತಾಗತ್ತೆ. ಅದೇ ರೀತಿಯಾಗಿ ಕೆಂಗೇರಿ ಮುಂಭಾಗದಲ್ಲಿ ಬರುವಂತ ಮಲ್ಲಸಂದ್ರ ಈ ಪ್ರದೇಶ ಏನಿದೆ, ಇಲ್ಲಿ ಕಳೆದ 2 ವರ್ಷಗಳ ಹಿಂದೆಗೆ ಇಲ್ಲಿ ತಡೆಗೋಡೆ ಎಲ್ಲ ಕೂಡ ಪೂರ್ತಿಯಾಗಿ ಕುಸಿದು ಹೋಗಿತ್ತು. ಯಾಕಂದ್ರೆ ಮಳೆ ನೀರೆಲ್ಲ ಕೂಡ BDA ಜ್ಞಾನ ಭಾರತಿ ರೆಸಿಡೆನ್ಷಿಯಲ್ ಎನ್ಕ್ಲೇವ್ ಮತ್ತು ಈ ಭಾಗದಲ್ಲಿ ಬಂದಂತ ನೀರೇನಿದೆ ಸಂಪೂರ್ಣವಾಗಿ ವೃಷಭಾವತಿ ನದಿಗೆ ಹರಿದ್ರಿಂದಾಗಿ ರಸ್ತೆ ತುಂಬ ಎಲ್ಲ ನೀರು ನಿಂತಿತ್ತು. ಸೊ ಆ ಸಂದರ್ಭದಲ್ಲಿ BBMP ಕೇವಲ 1 ವಾರ ಇಲ್ಲ 10 ರಿಂದ 15 ದಿನದ ಒಳಗಡೆ ಸಂಪೂರ್ಣವಾಗಿ ಕಾಮಗಾರಿ ಮಾಡ್ತೀವಿ ಅಂತ ಕೂಡ ಹೇಳಿದ್ರು. ಆ ಸಂದರ್ಭದಲ್ಲಿ ನಮ್ಮ ಮೆಟ್ರೋದ ಇಲ್ಲಿರುವಂಥ ಬಿಲ್ಡಿಂಗ್ಗಳೇನಿದ್ದಾವೆ, ಕಂಬಗಳೇನಿದ್ದಾವೆ, ಇದಕ್ಕೂ ಕೂಡ ಸಾಕಷ್ಟು ಹಾನಿಯಾಗಿತ್ತು. 15 ದಿನದೊಳಗಡೆ ಕಾಮಗಾರಿಯನ್ನು ಮಾಡ್ತೀನಿ ಅಂತ ಹೇಳಿದಂಥ BBMP
1 ವರ್ಷ ಅಲ್ಲ 2 ವರ್ಷದ ನಂತರ ಈಗ ಸಂಪೂರ್ಣವಾಗಿ ಕಾಮಗಾರಿಯನ್ನ ಮಾಡಿದೆ. ತಡೆಗೋಡೆಯನ್ನು ಕೂಡ ಕಂಪ್ಲೀಟ್ ಮಾಡಿದೆ. ಈಗ ಕಳೆದ 3 ದಿನಗಳಿಂದ ಈಗ ಮೊದಲು 2 ವೇ ಇದ್ದಿದ್ದಿಲ್ಲ, ಬರೀ 1 ವೇ ಮಾತ್ರ ಇತ್ತು. ಯಾಕಂದ್ರೆ ಕಾಮಗಾರಿ ನಡೀತಾನೆ ಇತ್ತು. ಈ ಬಗ್ಗೆ ಸಾಕಷ್ಟು ರೀತಿಯಾಗಿ CM ಆದಿಯಾಗಿ ಎಲ್ಲರೂ ಕೂಡ BBMPಗೆ ಎಚ್ಚರಿಕೆ ನೀಡುವಂತವನ್ನ ಕೆಲಸ ಮಾಡಿದ್ರು. ಆದ್ರೆ ಈಗ ಕೊನೆಗೆ ಎಚ್ಚೆತ್ತುಕೊಂಡಿರುವಂತ BBMP ಕಳೆದ 3 ದಿನಗಳ ಹಿಂದೀಚೆಗಷ್ಟೇ ಈಗ ಕಾಮಗಾರಿಯನ್ನ ಕಂಪ್ಲೀಟ್ ಮಾಡಿದೆ. ಯಾವುದೇ ರೀತಿಯಾದಂಥ ಉದ್ಘಾಟನೆ ಮಾಡುವ ಗೊಡವೆ ಕೂಡ ಹೋಗಿಲ್ಲ. ಯಾಕಂದ್ರೆ ಮೊದಲೇ ಕಾಮಗಾರಿ ತುಂಬಾ ವಿಳಂಬ ಆಗಿರೋದು. 15 ದಿನದಲ್ಲೇ ಕಾಮಗಾರಿ ಮಾಡ್ತೀವಿ ಅಂತ ಹೇಳಿದಂಥ BBMP ಈಗ 2 ವರ್ಷದ ನಂತರ ಕೊನೆಗೂ ಕೆಂಗೇರಿಯ ಮಲ್ಲಸಂದ್ರದಲ್ಲಿ ತಡೆಗೋಡೆಯನ್ನ ಹಾನಿಯಾಗಿತ್ತು. ಅಲ್ಲಿ ರಸ್ತೆ ಕಾಮಗಾರಿ ಇರ್ಬೋದು ಮತ್ತು ತಡೆಗೋಡೆ ಎಲ್ಲ ಕಾಮಗಾರಿಗಳನ್ನ ಕೊನೆಗೂ ಮಾಡಿ ಮುಗಿಸಿದೆ. ಬೆಂಗಳೂರಿಂದ ಶರಣು ಹಂಪಿ, ನ್ಯೂಸ್ 18 ಕನ್ನಡ. ಇಲ್ಲಿಗೆ ಕ್ಷಣದ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮ